ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏರ್ಟೆಲ್ ಏರ್ ಫೈಬರ್ದು 5G ನೆಟ್ವರ್ಕ್ನ ಯಾವ ಕಡೆ ಡೈರೆಕ್ಷನ್ ಇದೆ ಅಂತ ಯಾವ ರೀತಿ ನೋಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಡೈರೆಕ್ಷನ್ ಕರೆಕ್ಟ್ ಇಲ್ಲ ಅಂತ ತೋರಿಸ್ತಿದೆ. ಸೊ ಹಾಗಾಗಿ ಈ ಥರ ಡೈರೆಕ್ಷನ್ ಇರೋ ಕಡೆಗೆ ಆಡಿಯೋ ಅಂದರೆ ಔಟ್ಡೋರ್ ಯೂನಿಟ್ ಅಂದರೆ ಆಂಟಿನಾನ ನಾವು ಫಿಟ್ ಮಾಡ್ಬೋದು. ಮೊದಲಿಗೆ ನೀವು ಪ್ಲೇಸ್ಟೋರ್ ಆ್ಯಪ್ಗೆ ಹೋಗಿ ಅಲ್ಲಿ ಎಕ್ಸ್ಟ್ರೀಮ್ ಏರ್ ಫೈಬರ್ ಅಂತ ಟೈಪ್ ಮಾಡಿ. ಸೊ ಮೊದಲಿಗೆ ಬರ್ತಕ್ಕಂಥ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ರಿ. ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡ್ಕೊಳ್ರಿ. ಇದ್ರ ಮೇಲೆ ಈ ಬಾಕ್ಸ್ ಮೇಲೆ ಟ್ಯಾಪ್ ಮಾಡಿ, ಎಲ್ಲಾದರೂ ರೈಟ್ ಮಾರ್ಕ್ ಇರಬೇಕು. ಅಸ್ಪೆಕ್ಟ್ ಮೇಲೆ ಟ್ಯಾಪ್ ಮಾಡಿ. ಸೊ ನಾನು ಏರ್ಟೆಲ್ ಮೊಬೈಲ್ ನಂಬರ್ನ ಹಾಕಿದ್ದೀನಿ. ಸೊ ವೆರಿಫೈ ವಯ OTP ಅಂತ ಮೇಲೆ ಟ್ಯಾಪ್ ಮಾಡಬೇಕು. ಸೊ OTP ಜನ್ರೇಷನ್ ಸಕ್ಸಸ್ಫುಲಿ. ಇವಾಗ ಏರ್ಟೆಲ್ ಆ ಸಿಮ್ ನಂಬರ್ ಹಾಕಿದ್ರಲ್ಲ ಅದಕ್ಕೆ OTP ಬರುತ್ತೆ. ನಿಮಗೆ OTP ಏನಾದರೂ ರಿಸೀವ್ ಆಗಲಿಲ್ಲದ್ರೆ ರೀಸೆಂಟ್ OTP ಅಂತ ಇದೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಸ್ನೇಹಿತರೆ, OTP ರಿಸೀವ್ ಆಯಿತು. OTP ಹಾಕಿದ ಮೇಲೆ ಅಂದರೆ ಒಂದು ಟೈಮ್ OTP ಬರಲಿದ್ರೆ ಇನ್ನೊಂದು ಟೈಮು ರೀಸೆಂಟ್ ಅಂತ OTP ಇರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ಇವಾಗ ನಾನು OTP ಬಂದಿದೆ, ಹಾಕ್ತಿದ್ದೀನಿ ವೆರಿಫೈ OTP. ಸೊ ಇಲ್ಲಿ ಗೆಟ್ ಸ್ಟಾರ್ಟ್ ಅಂತ ಇದೆ, ಈ ಗೆಟ್ ಸ್ಟಾರ್ಟ್ ಮೇಲೆ ಟ್ಯಾಪ್ ಮಾಡಿ. ಸೊ ಪರ್ಮಿಷನ್ಸ್ ಕೇಳ್ತಿದೆ, ಪರ್ಮಿಷನ್ಸ್ನ ಅಲೋ ಮಾಡಿ. ನಿಂತಿರೋ ಡೈರೆಕ್ಷನ್ಗೆ 5G ಡೈರೆಕ್ಷನ್ನ ಅಂದರೆ 5G ನೆಟ್ವರ್ಕ್ನ ತೋರಿಸ್ತಿದೆ. ಸೊ ಸ್ವಲ್ಪ ಮೂಮೆಂಟ್ ಆಗ್ತೀನಿ ನೋಡಿರಿ, ಸ್ವಲ್ಪ ಮೂಮೆಂಟ್ ಆಗಿಂದ ಸೊ 5G ಡೈರೆಕ್ಷನ್ ತೋರಿಸ್ತಾ ಇಲ್ಲ. ಸೊ ಹಾಗಾಗಿ ನೀವು ಎಕ್ಸಾಕ್ಟ್ ಡೈರೆಕ್ಷನ್ ಅಂದರೆ ತೋರಿಸ್ತಿದೆ ಅದು 5G ನೆಟ್ವರ್ಕ್ ಎಲ್ಲಿದೆ ಅಂತ. ಸೊ ಈ ರೀತಿಯಾಗಿ ಇದು ಓನ್ಲಿ ಫಾರ್ 5G ಏರಿಯಾ ಇರ್ತಕ್ಕಂಥ ನೆಟ್ವರ್ಕ್. ಅಂದರೆ ನಿಮ್ಮ ಊರಲ್ಲಿ 5G ನೆಟ್ವರ್ಕ್ ಇತ್ತಂದರೆ ಅದು ಡೈರೆಕ್ಷನ್ ಎಕ್ಸಾಕ್ಟಾಗಿ ತೋರಿಸುತ್ತೆ. ಸೊ ಇನ್ ಕೇಸ್ ಏನಾದರೂ ನೀವು ಡೈರೆಕ್ಷನ್ನ ಸ್ವಲ್ಪ ಚೇಂಜ್ ಮಾಡಿದರೆ ಸೊ ಡೈರೆಕ್ಷನ್ ಕರೆಕ್ಟ್ ಇಲ್ಲ ಅಂತ ತೋರಿಸ್ತಿದೆ. ಸೊ ಹಾಗಾಗಿ ಈ ಥರ ಡೈರೆಕ್ಷನ್ ಇರೋ ಕಡೆಗೆ ಆಡಿಯೋ ಅಂದರೆ ಔಟ್ಡೋರ್ ಯೂನಿಟ್ ಅಂದರೆ ಆಂಟಿನಾನ ನಾವು ಫಿಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಕಮೆಂಟ್ ಮಾಡಿ. ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಜೈ ಕರ್ನಾಟಕ.